ಇದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ನೋಡೋಣ. ಲೋಕಸಭಾ ಸಮರಕ್ಕೆ ದಿನಗಣನೆ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ಆದರೆ ಇನ್ನೂ ಕೂಡ ಡೇಟ್ ಮಾತ್ರ ಡಿಕ್ಲೇರ್ ಆಗಿಲ್ಲ. ಇದರ ಬೆನ್ನಲ್ಲೇ ಅಖಾಡ ಸಾಕಷ್ಟು ರಂಗೇರ್ತಾ ಇದೆ. ಸುಮಲತಾ ಅವರು ಈಗಾಗಲೇ ಸ್ವತಂತ್ರವಾಗಿ ಸ್ಪರ್ಧಿಸೋಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನಿನ್ನೆ ರಾತ್ರಿ ಮಂಡ್ಯದ ಬಿಜೆಪಿ ಮುಖಂಡರನ್ನ ಭೇಟಿಯಾಗಿದ್ದಾರೆ ಸುಮಲತಾ ಅಂಬರೀಶ್. ಮಂಡ್ಯದಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆಗೆ ಸುಮಲತಾ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಬಿಜೆಪಿ ನಾಯಕರ ಬಳಿ ಮನದಾಳವನ್ನ ಹಂಚಿಕೊಂಡಿದ್ದಾರೆ ಸುಮಲತಾರವರು. ನಿನ್ನೆಯಷ್ಟೇ ಬಿಜೆಪಿ ಮುಖಂಡರ ಮನೆಗೆ ಭೇಟಿಯನ್ನ ಕೊಟ್ಟು ಅವರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ನಿಂದ ಯಾವುದೇ ರೀತಿ ಸ್ಪಂದನೆ ವ್ಯಕ್ತವಾಗ್ತಾ ಇಲ್ಲ. ಟಿಕೆಟ್ ಕೊಡ್ತಾರೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲೇ ಇದ್ರು. ಆದ್ರೆ ಯಾವುದೇ ರೀತಿ ಸ್ಪಂದನೆ ವ್ಯಕ್ತವಾಗ್ತಾ ಇಲ್ಲದೆ ಇರೋ ಹಿನ್ನೆಲೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸುವುದಕ್ಕೆ ಸುಮಲತಾ ಅಂಬರೀಶ್ ಈಗ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಒಂದು ಕಡೆ ಎಲ್ಲೋ ಬಿಜೆಪಿಗೆ ಹೋಗ್ತಾರೆ ಅನ್ನುವಂಥ ಟಾಕ್ಸ್ ಕೂಡ ಇತ್ತು. ಆದ್ರೆ ಬಿಜೆಪಿಯಿಂದ ಸಪೋರ್ಟ್ ತೆಗೆದುಕೊಂಡು ಸ್ವತಂತ್ರವಾಗಿ ತಾನೇ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅನ್ನುವಂಥ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗಷ್ಟೇ ಲಭ್ಯ ಆಗ್ತಾ ಇರತಕ್ಕಂಥದ್ದು. ನಿನ್ನೆಯಷ್ಟೇ ಮಂಡ್ಯದಲ್ಲಿ ಬಿಜೆಪಿ ಮುಖಂಡರ ಮನೆಗೆ ತೆರಳಿ ಸಮಾಲೋಚನೆಯನ್ನ ನಡೆಸಿದ್ದಾರೆ. ತಮಗೆ ಸಪೋರ್ಟ್ ಮಾಡುವಂತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇದೆಲ್ಲವನ್ನ ಗಮನಿಸೋದಾದ್ರೆ ಈ ಸ್ಪರ್ಧೆ ಖಚಿತ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಮೇಲಿಂದ ಮೇಲೆ ಅವರು ಒಂದಷ್ಟು ನಾಯಕರುಗಳನ್ನ ಭೇಟಿ ಮಾಡುವಂಥದ್ದು, ಮನವಿ ಮಾಡಿಕೊಳ್ಳುವಂಥದ್ದು, ಹಾಗೆ ಅಲ್ಲಿನ ಕಾರ್ಯಕರ್ತರ ಜೊತೆಗೆ ಮಾತನಾಡುವಂಥದ್ದು, ರ್ಯಾಲಿಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು ಎಲ್ಲವನ್ನ ನೋಡ್ತಾದ್ರೆ ಈಗ ಸ್ಪರ್ಧೆ ಅಂತೂ ನಿಶ್ಚಿತ ಅನ್ನೋದು ಗೊತ್ತಾಗಿದೆ. ಕಾಂಗ್ರೆಸ್ ಇಂದ ನನಗೆ ಟಿಕೆಟ್ ಕೊಡದೇ ಇರೋ ಪರವಾಗಿಲ್ಲ, ಜನ ನನ್ಗೆ ಈಗಾಗಲೇ ಟಿಕೆಟ್ ಕೊಟ್ಟಾಗಿದೆ ಅನ್ನುವಂಥ ಮಾತುಗಳನ್ನ ಸುಮಲತಾ ಹೇಳಿದ್ರು. ಇದರ ಬೆನ್ನಲ್ಲೇ ಗುಡುಗನ್ನ ಹಾಕಿದ್ದಾರೆ. ನಾನು ಎಲ್ಲೂ ಕೂಡ ಓಡಿ ಹೋಗಲ್ಲ, ಜನ ನನಗೆ ಟಿಕೆಟ್ ಕೊಟ್ಟಾಗಿದೆ, ನಾನು ಸ್ಪರ್ಧೆ ಮಾಡುವುದು ನಿಶ್ಚಿತ ಅಂತ ಹೇಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇಲ್ಲ, ಹಾಗಾಗಿ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವುದ ನಿರ್ಧಾರಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಅಂಬರೀಶ್ ಇದ್ದಿದ್ರೆ ನಾನು ರಾಜಕಾರಣಕ್ಕೆ ಖಂಡಿತವಾಗಿಯೂ ಕೂಡ ಬರ್ತಾ ಇರಲಿಲ್ಲ. ವೈಯಕ್ತಿಕ ಟೀಕೆಯಿಂದ ನಾನು ಓಡಿ ಹೋಗಲ್ಲ, ಮತ್ತಷ್ಟು ಗಟ್ಟಿ ಆಗ್ತಾ ಇದ್ದೇನೆ. ಈ ರೀತಿಯಾಗಿ ಪಬ್ಲಿಕ್ ಟಿವಿಗೆ ಸುಮಲತಾ ಗುಡುಗು ಹಾಕಿದ್ರು. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಸಂತೋಷ್ ಇದ್ದಾರೆ. ಸಂತೋಷ್, ಮಂಡ್ಯ ಅಖಾಡ ಮತ್ತಷ್ಟು ರಂಗೇರ್ತಾ ಇದೆ, ಜಿದ್ದಿನ ಕಣವಾಗ್ತಾ ಇದೆ. ಸ್ವತಂತ್ರವಾಗಿ ಸ್ಪರ್ಧಿಸುವುದಕ್ಕೆ ಸುಮಲತಾರವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಮುಖಂಡರ ಮನೆಗೆ ನಿನ್ನೆಯಷ್ಟೇ ಭೇಟಿ ಕೂಡ ಕೊಟ್ಟಿದ್ದಾರೆ. ಸದ್ಯದ ಬೆಳವಣಿಗೆಗಳು ಏನಾಗ್ತಾ ಇದೆ? ಶಕುಂತಲಾ, ಒಂದ್ ವೇಳೆ ಏನಾದ್ರೂ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೇ ಇದ್ರೆ ಸುಮಲತಾ ಬಿಜೆಪಿಯಿಂದ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ನಿನ್ನೆ ಬಿಜೆಪಿ ಮುಖಂಡ ಶಿವಲಿಂಗಿ ಅವರ ಮನೆಗೆ ಭೇಟಿ ನೀಡಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ಆಡಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಬಿಜೆಪಿಯಲ್ಲಿ ಸ್ಪರ್ಧಿಸೋದು ಖಚಿತ ಅನ್ನೋ ಊಹಾಪೋಹ ಹಬ್ಬಿತ್ತು. ಆದ್ರೆ ಈಗ ಶಿವಲಿಂಗಯ್ಯ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದು, ನಿನ್ನೆ ನಮ್ಮ ಮನೆಗೆ ಸುಮಲತಾ ಅವರು ಬಂದಿದ್ದು ನಿಜ, ಆದ್ರೆ ಅವರನ್ನ ನಾವು ಬಿಜೆಪಿಗೆ ಬರುವಂತೆ ಆಹ್ವಾನಿಸಿದ್ದು. ಆದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಮತಗಳ ಒಲವಿನಿಂದ ನಾನು ಬಿಜೆಪಿಗೆ ಬರೋದಕ್ಕೆ ಆಗೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಅವರು ಪಕ್ಷೇತರರಾಗಿ ಸ್ಪರ್ಧಿಸೋದು ಖಚಿತ ಅಂತೇಳಿ ತಿಳಿದು ಬರ್ತಾ ಇದೆ. ಶಕುಂತಲಾ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಟಿಕೆಟ್ನ ವಿಚಾರದಲ್ಲಿ ಚರ್ಚೆ ನಡೀತಾ ಇರುವಂತಹ ಏಕೈಕ ಕ್ಷೇತ್ರ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಹಿರಿಯ ನಟಿಯಾಗಿರುವಂತಹ ಸುಮಲತಾ ಅಂಬರೀಶ್ ಅವರು ಶತಾಯಗತಾಯ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಮಾತುಗಳು ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುವಂಥ ಲಕ್ಷಣಗಳು ತೀರಾ ಕ್ಷೀಣ್ತಾ ಇದ್ದಾವೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಸುಮಲತಾ ಅಂಬರೀಶ್ ಅವರು ನಮ್ಮ ಜೊತೆಲಿದ್ದಾರೆ. ಮೇಡಮ್, ಇನ್ನೂ ಚುನಾವಣೆ ಶುರುವೇ ಆಗಿಲ್ಲ, ಅಲ್ಲಿ ವೈಯಕ್ತಿಕ ಟೀಕೆಗಳು ಶುರುವಾಗಿದ್ದಾವೆ, ವ್ಯಕ್ತಿಗತವಾಗಿ ಸಂಸ್ಕಾರಗಳ ಬಗ್ಗೆ ಪ್ರಶ್ನೆಗಳು ಶುರುವಾಗಿದ್ದಾವೆ. ನೋವು ತರ್ತಾ ಇಲ್ವಾ? ನೋವು ತರುತ್ತೆ, ಆದ್ರೂ ಬೇಜಾರಿಲ್ಲ ನನಗೆ. ಯಾಕೆಂದ್ರೆ ರಾಜಕಾರಣ ಅಂತ ನಾವು ಇಳಿದ ಮೇಲೆ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಕಿದೆ ಅನ್ನೋ ಒಂದು ತಿಳುವಳಿಕೆ ಅಂತೂ ನನಗೆ. ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ದೀರಿ? ಮೆಂಟಲಿ ಪ್ರಿಪೇರ್ಡ್ ಅಂತಲ್ಲ, ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಮೆಂಟಲಿ ನಾವು ಎಷ್ಟೇ ಪ್ರಿಪೇರ್ಡ್ ಇದ್ರೂ ಒಂದೊಂದ್ಸತಿ ಹರ್ಟ್ ಆಗುತ್ತೆ.
ಸೋಷಲ್ ಮೀಡಿಯಾದಲ್ಲಿ ಅಲ್ಲಲ್ಲಿ ಒಂದಷ್ಟು ತುಂಬಾ ಒಂದು ಇನ್ಸಲ್ಟಿಂಗ್ ಥರ ಬರ್ತಾ ಇದೆ ಅವ್ರ ಬಗ್ಗೆನೂ. ನಾನು ಅದನ್ನು ನಾನು ಒಪ್ಪಲ್ಲ, ಬೇಡ ಬಿಟ್ಬಿಡಿ ಅಂತಾನೆ ನಾನು ಹೇಳ್ತೀನಿ. ಸಾಕು, ಅವರು ಇಷ್ಟ, ಇದು ರಾಜಕಾರಣ, ಅವ್ರೇನು ಹೇಳ್ಕೊತಾರೆ ಅವ್ರು ಹೇಳ್ಕೊಳ್ಳಿ. ಜನ ಏನು ಹೇಳಬೇಕು, ನಾವೇನು ಉತ್ತರ ಕೊಡಬೇಕು ಅದನ್ನು ನಾವು ಚುನಾವಣೆ ಅದರ ರಿಸಲ್ಟ್ ಮೂಲಕ ನಾವು ತಿಳಿಸ್ಬೇಕೇ ಹೊರತು ಈ ಥರ ಪರ್ಸನಲ್ ಮ್ಯಾಟರ್ಸ್ನ ನಾವು ತರಬಾರ್ದು. ವೈಯಕ್ತಿಕ ಟೀಕೆಗಳ ಅರ್ಥ ತಮ್ಮನ್ನು ಎದೆಗುಂದಿಸೋದ ಅಥವಾ ಓಡಿಸ್ಬಿಡ್ತೀನಿ ಇಲ್ಲಿಂದ ಅನ್ನುವಂತಹದ್ದು ಅರ್ಥ ಆಗಿಲ್ಲ. ಈ ರೀತಿಯ ವೈಯಕ್ತಿಕ ಟೀಕೆಗಳು ಬರ್ತಾ ಇರೋದ್ರ ಅರ್ಥ ನಿಮ್ಮನ್ನ ಎದೆಗುಂದಿಸ್ಬಿಡೋದ ಅಥವಾ ನಿಮ್ಮನ್ನ ಇಲ್ಲಿಂದ ಪಲಾಯನ ಮಾಡಿಸ್ಬಿಡೋದ, ಏನಂತೀರಿ? ಇಲ್ಲ, ಪಲಾಯನ ಅಂತೂ ಮಾಡ್ಸೋಕೆ ಚಾನ್ಸೇ ಇಲ್ಲ ಬಿಡಿ. ಯಾಕೆಂದ್ರೆ ಇದು ಒಂಥರ ನಮಗೆ ಸ್ಟ್ರೆಂತ್ ಕೊಡುತ್ತೆ. ಯಾಕೆಂದ್ರೆ ಈ ತರದ ಮಾತುಗಳು ಕೇಳಿದಾಗ ಜನಕ್ಕೆ ಆಗೋ ಒಂದು ಅದೇನಂತಾರೆ, ಒಂದು ಎಮೋಷನ್ ಇದೆಯಲ್ಲ, ಅದನ್ನ ನೀವೇ ನೋಡ್ತಾ ಇದ್ದೀರಾ. ಸೊ ಅದು ನನಗೆ ಒಂದಷ್ಟು ಸ್ಟ್ರೆಂತ್ ತುಂಬುತ್ತೆ. ಹೌದು, ನಾನು ಮಾಡೋದು ಕರೆಕ್ಟ್ ಇದ್ದಾಗ ನಾನು ಯಾಕೆ ಹೆದರ್ಕೋಬೇಕು? ನಾನೇನಾದ್ರು ತಪ್ಪು ಮಾಡಿದ್ನ, ಯಾರಿಗಾದ್ರೂ ದ್ರೋಹ ಮಾಡಿದಿನ, ಅಥವಾ ಯಾರ ಬಗ್ಗೆನಾದ್ರೂ ನಾನು ಕೆಟ್ಟದಾಗಿ ಮಾತಾಡಿದ್ನ, ಇವು ಮೂರನ್ನು ನನಗೆ ಹೇಳಿ ತೋರಿಸ್ಬಿಡಿ ಎಲ್ಲಾದ್ರೂ. ಮೇಡಮ್, ಕೊನೆಯದಾಗಿ ಈಗ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುವಂತ ಲಕ್ಷಣಗಳು ಬಹಳ ಕಡಿಮೆ ಇದೆ. ತಮ್ಮ ನಿರ್ಧಾರ ಯಾವಾಗ, ಯಾವ ಸಮಯದಲ್ಲಿರುತ್ತೆ? ನೋಡಿ, ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಲ್ಲ ಅನ್ನೋ ಒಂದು ರೀತಿಯಲ್ಲೇ ಮಾತಾಡ್ತಾ ಇದ್ದಾರೆ. ಪಕ್ಷ ಟಿಕೆಟ್ ಕೊಡ್ತಾರೋ ಇಲ್ವೋ, ಜನ ಅಂತೂ ಟಿಕೆಟ್ ಕೊಟ್ಟಿದ್ದಾರೆ ಬಿಡಿ. ಅವ್ರ ಪರವಾಗಿ ನಾನು ನಿಂತ್ಕೊಳ್ಳೇಬೇಕು ಅನ್ನೋ ಒಂದು ಟಿಕೆಟ್ನ ಹಾಕಿ ಕೊಟ್ಬಿಟ್ಟಿದ್ದಾರೆ, ಇನ್ನಷ್ಟೇ. ಸ್ಪರ್ಧೆ ಅಂತೂ ಖಚಿತ. ಹೌದು ಹೌದು, ಅದರಲ್ಲಿ ಯಾವ ಮಾತು ಯಾವುದೇ ಇಲ್ಲ. ಇದು ಸ್ಪಷ್ಟವಾಗಿ ಸುಮಲತಾ ಅಂಬರೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಈಗಷ್ಟೇ ಸುಮಲತಾ ಅವರ ಮಾತುಗಳನ್ನ ನೀವು ಕೂಡ ಗಮನಿಸಿದ್ರಿ. ಜನ ನನಗೆ ಈಗಾಗಲೇ ಟಿಕೆಟ್ ಕೊಟ್ಟಾಗಿದೆ, ನಾನು ಸ್ಪರ್ಧೆ ಮಾಡುವುದು ನಿಶ್ಚಿತ, ಖಚಿತ ಅಂತ ಸುಮಲತಾ ಅವರೇ ಈಗ ಅವರ ಬಾಯಿಂದನೇ ಹೇಳಿದಂತಹ ಮಾತುಗಳಿದು. ಜನರು ನನಗೆ ಈಗಾಗಲೇ ಟಿಕೆಟ್ ಕೊಟ್ಟಾಗಿದೆ, ಕಾಂಗ್ರೆಸ್ನಿಂದ ನಾನು ಯಾವುದೇ ನಿರೀಕ್ಷೆಗಳನ್ನ ಇಟ್ಕೊಂಡಿಲ್ಲ, ಕಾಂಗ್ರೆಸ್ ಟಿಕೆಟ್ ಕೊಡ್ಲಿ ಬಿಡ್ಲಿ, ನಾನಂತೂ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೇನೆ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರೆ, ಮೈತ್ರಿ ಸರ್ಕಾರದ ಪರವಾಗಿ ಅವರೇ ಕ್ಯಾಂಡಿಡೇಟ್ ಅಂತ ಈಗಾಗಲೇ ಬಿಂಬಿತ ಆಗಿರುವುದರಿಂದ ಮಂಡ್ಯ ಲೋಕಸಭಾ ಅಖಾಡ ಒಂದು ರೀತಿ ನಿಗಿ ಕೆಂಡದಂತೆ ಭಾಸವಾಗ್ತಾ ಇದೆ. ಮತ್ತಷ್ಟು ರಂಗೇರ್ತಾ ಇದೆ. ಇನ್ನು ಚುನಾವಣಾ ದಿನಾಂಕ ಘೋಷಣೆಯಾಗಿಲ್ಲ, ಅದಕ್ಕೂ ಮುಂಚೆಯೇ ಈ ರೀತಿ ಹೈಪ್ ಅನ್ನ ಪಡ್ಕೊಳ್ತಾ ಇರೋದು ನೋಡಿದ್ರೆ ಅಖಾಡ ಇನ್ನೇನು ಹದಗೊಳ್ತಾ ಇರ್ಬೇಕಾದ್ರೆ ಈ ಮಟ್ಟಕ್ಕೆ ಹೈಪ್ ಪಡ್ಕೊಳ್ತಾ ಇದೆ ಅಂದ್ರೆ ದಿನಾಂಕ ಘೋಷಣೆಯಾಗಿ ಅಭ್ಯರ್ಥಿಗಳು ಕಣಕ್ಕೆ ಇಳಿದ್ರೆ ಇನ್ಯಾವ ತರ ರಂಗೇರಬಹುದು ಅನ್ನೋದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಒಂದು ಕ್ಷಣ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಕೂಡ ಹುಟ್ಟಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗ ಸುಮಲತಾ ಸ್ಪರ್ಧೆ ಅಂತೂ ಖಚಿತ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಿನ್ನೆಯಷ್ಟೇ ಬಿಜೆಪಿ ಮುಖಂಡರ ಮನೆಗೆ ಹೋಗಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ ತಮಗೆ ಸಪೋರ್ಟ್ ಮಾಡುವಂತ. ಇನ್ನೊಂದು ಕಡೆ ಅಂಬಿ ಬೆಂಬಲಿಗರು ಹಾಗೆ ಹಲವರು ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ರೆ ತಳಮಟ್ಟದಲ್ಲಿ ಒಂದಷ್ಟು ಸಂಘರ್ಷಗಳಿರೋದ್ರಿಂದ ಒಂದಷ್ಟು ಜನ ಇವರಿಗೆ ಸಪೋರ್ಟ್ ಮಾಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ.